ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಕಾಡುವಂತ ಒಂದು ಪ್ರಶ್ನೆ ಏನಂತಂದ್ರೆ, ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದ ಅಥವಾ ಪಡೆದಿದ್ದ ಅಂತ ಹೇಳಿ. ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಆದರೆ ಆ ಪ್ರೆಸ್ ಮೀಟ್ ನಲ್ಲಿ ಅವರು ಕಣ್ಣೀರ್ ಹಾಕಿದ್ದು, ಭಾವುಕರಾಗಿದ್ದು, ಬಿಜೆಪಿಯ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಅನಿಸಿದ್ದೇನು, ರಾಜೀನಾಮೆಯನ್ನ ನೀಡುವಂತೆ ಹೈಕಮಾಂಡ್ ಒತ್ತಡ ಹಾಕ್ತಾ ನಾಗೇಂದ್ರ ಮೇಲೆ ಮುಜುಗರ ತಪ್ಪಿಸ್ಕೋಬೇಕಾಗಿತ್ತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಸೊ ಬಲವಂತವಾಗಿ ರಾಜೀನಾಮೆಯನ್ನ ಪಡೆದ್ರ ವರಿಷ್ಠರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರಾಜೀನಾಮೆಯ ಸಂದರ್ಭದಲ್ಲಿ ನಾಗೇಂದ್ರ ಕಣ್ಣೀರ್ ಹಾಕಿದ್ರು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಸ್ವಇಚ್ಛೆಯಿಂದ ಆ ರಾಜೀನಾಮೆ ಅನ್ನುವಂತ ಪದ ಬರೋದಕ್ಕಿಂತ ಮುಂಚೆ ಸಂಪೂರ್ಣ ಭಾವುಕರಾಗ್ಬಿಟ್ರು ನಾಗೇಂದ್ರ. ಅದನ್ನ ಹೇಳೋದಕ್ಕಾಗ್ಲಿಲ್ಲ, ಮನಸ್ಸು ಒಪ್ತಾ ಇಲ್ಲ. ನಿನ್ನೆಯೇ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಇದಾಗಿ 24 ಗಂಟೆಗಳ ಬಳಿಕ ನಾಗೇಂದ್ರ ರಾಜ್ಯಕ್ಕೆ ಬಂದ್ರು. ಏರ್ಪೋರ್ಟ್ ಅಲ್ಲೂ ರಾಜೀನಾಮೆಯ ಬಗ್ಗೆ ನಾಗೇಂದ್ರ ಏನು ಮಾತಾಡಲಿಲ್ಲ, ಅದ್ರ ಬಗ್ಗೆ ಯಾವುದೇ ವಿಚಾರಗಳನ್ನ ಎತ್ತಲಿಲ್ಲ. ಬಿಜೆಪಿಯ ಗೊಡ್ಡು ಬೆದರಿಕೆಗೆ ಬಗ್ಗಲ್ಲ ಅಂತ ನಾಗೇಂದ್ರ ಹೇಳಿದ್ರು. ಪರೋಕ್ಷವಾಗಿ ರಾಜೀನಾಮೆಯನ್ನ ಕೊಡಲ್ಲ ಅಂತ ನಾಗೇಂದ್ರ ಹೇಳಿದ್ರು. ಅರ್ಥ ಏನು, ವಿಪಕ್ಷದವರು ಏನೇ ತಿಪ್ಪರಲಾಗ ಹಾಕಿದ್ರು, ನಾನು ರಾಜೀನಾಮೆ ಕೊಡಲ್ಲ, ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು, ಸುದ್ದಿಗೋಷ್ಠಿಯಲ್ಲಿ ತಪ್ಪು ಮಾಡಿಲ್ಲ ಅಂತಾನೆ ಸಮರ್ಥನೆ ಮಾಡಿಕೊಂಡ್ರು. ನಾನು ತಪ್ಪು ಮಾಡಿಲ್ಲ 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 ಅಂತ ಹೇಳಿದ್ರು. ಹಣ ವರ್ಗಾವಣೆಗೆ ಆದೇಶ ಮಾಡಿಲ್ಲ, ಸೈನ್ ಮಾಡಿಲ್ಲ ಅಂತ ಹೇಳಿದ್ರು. ಇದೆಲ್ಲ ಆದ್ಮೇಲೆ ಸ್ವಇಚ್ಛೆಯಿಂದ ರಾಜೀನಾಮೆ ಘೋಷಣೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಓಕೆ, ಸ್ವಇಚ್ಛೆಯಿಂದ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ, ಕಣ್ಣೀರು ಯಾಕೆ? ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಭಾವುಕರಾದ್ರಿ, ಕೆರಳಿ ಕೆಂಡವಾದ್ರಿ, ಪಂಥಾಹ್ವಾನವನ್ನ ನೀಡಿದ್ರಿ. ನೀವು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀರಿ ಅಂತಾದ್ರೆ ಭಾವುಕರು ಯಾಕಾದ್ರಿ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಜನರು ಮಾಡ್ತಾ ಇರೋದು. ಸ್ವಇಚ್ಛೆಯಿಂದನೇ ರಾಜೀನಾಮೆ ಕೊಡೋದಾಗಿದ್ರೆ ಇಷ್ಟು ದಿನ ಬೇಕಾಗಿತ್ತ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಕಾಡುವಂತ ಒಂದು ಪ್ರಶ್ನೆ ಏನಂತಂದ್ರೆ, ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದ ಅಥವಾ ಪಡೆದಿದ್ದ ಅಂತ ಹೇಳಿ. ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಆದರೆ ಆ ಪ್ರೆಸ್ ಮೀಟ್ ನಲ್ಲಿ ಅವರು ಕಣ್ಣೀರ್ ಹಾಕಿದ್ದು, ಭಾವುಕರಾಗಿದ್ದು, ಬಿಜೆಪಿಯ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಅನಿಸಿದ್ದೇನು, ರಾಜೀನಾಮೆಯನ್ನ ನೀಡುವಂತೆ ಹೈಕಮಾಂಡ್ ಒತ್ತಡ ಹಾಕ್ತಾ ನಾಗೇಂದ್ರ ಮೇಲೆ ಮುಜುಗರ ತಪ್ಪಿಸ್ಕೋಬೇಕಾಗಿತ್ತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಸೊ ಬಲವಂತವಾಗಿ ರಾಜೀನಾಮೆಯನ್ನ ಪಡೆದ್ರ ವರಿಷ್ಠರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರಾಜೀನಾಮೆಯ ಸಂದರ್ಭದಲ್ಲಿ ನಾಗೇಂದ್ರ ಕಣ್ಣೀರ್ ಹಾಕಿದ್ರು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಸ್ವಇಚ್ಛೆಯಿಂದ ಆ ರಾಜೀನಾಮೆ ಅನ್ನುವಂತ ಪದ ಬರೋದಕ್ಕಿಂತ ಮುಂಚೆ ಸಂಪೂರ್ಣ ಭಾವುಕರಾಗ್ಬಿಟ್ರು ನಾಗೇಂದ್ರ. ಅದನ್ನ ಹೇಳೋದಕ್ಕಾಗ್ಲಿಲ್ಲ, ಮನಸ್ಸು ಒಪ್ತಾ ಇಲ್ಲ. ನಿನ್ನೆಯೇ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಇದಾಗಿ 24 ಗಂಟೆಗಳ ಬಳಿಕ ನಾಗೇಂದ್ರ ರಾಜ್ಯಕ್ಕೆ ಬಂದ್ರು. ಏರ್ಪೋರ್ಟ್ ಅಲ್ಲೂ ರಾಜೀನಾಮೆಯ ಬಗ್ಗೆ ನಾಗೇಂದ್ರ ಏನು ಮಾತಾಡಲಿಲ್ಲ, ಅದ್ರ ಬಗ್ಗೆ ಯಾವುದೇ ವಿಚಾರಗಳನ್ನ ಎತ್ತಲಿಲ್ಲ. ಬಿಜೆಪಿಯ ಗೊಡ್ಡು ಬೆದರಿಕೆಗೆ ಬಗ್ಗಲ್ಲ ಅಂತ ನಾಗೇಂದ್ರ ಹೇಳಿದ್ರು. ಪರೋಕ್ಷವಾಗಿ ರಾಜೀನಾಮೆಯನ್ನ ಕೊಡಲ್ಲ ಅಂತ ನಾಗೇಂದ್ರ ಹೇಳಿದ್ರು. ಅರ್ಥ ಏನು, ವಿಪಕ್ಷದವರು ಏನೇ ತಿಪ್ಪರಲಾಗ ಹಾಕಿದ್ರು, ನಾನು ರಾಜೀನಾಮೆ ಕೊಡಲ್ಲ, ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು, ಸುದ್ದಿಗೋಷ್ಠಿಯಲ್ಲಿ ತಪ್ಪು ಮಾಡಿಲ್ಲ ಅಂತಾನೆ ಸಮರ್ಥನೆ ಮಾಡಿಕೊಂಡ್ರು. ನಾನು ತಪ್ಪು ಮಾಡಿಲ್ಲ 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 ಅಂತ ಹೇಳಿದ್ರು. ಹಣ ವರ್ಗಾವಣೆಗೆ ಆದೇಶ ಮಾಡಿಲ್ಲ, ಸೈನ್ ಮಾಡಿಲ್ಲ ಅಂತ ಹೇಳಿದ್ರು. ಇದೆಲ್ಲ ಆದ್ಮೇಲೆ ಸ್ವಇಚ್ಛೆಯಿಂದ ರಾಜೀನಾಮೆ ಘೋಷಣೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಓಕೆ, ಸ್ವಇಚ್ಛೆಯಿಂದ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ, ಕಣ್ಣೀರು ಯಾಕೆ? ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಭಾವುಕರಾದ್ರಿ, ಕೆರಳಿ ಕೆಂಡವಾದ್ರಿ, ಪಂಥಾಹ್ವಾನವನ್ನ ನೀಡಿದ್ರಿ. ನೀವು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀರಿ ಅಂತಾದ್ರೆ ಭಾವುಕರು ಯಾಕಾದ್ರಿ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಜನರು ಮಾಡ್ತಾ ಇರೋದು. ಸ್ವಇಚ್ಛೆಯಿಂದನೇ ರಾಜೀನಾಮೆ ಕೊಡೋದಾಗಿದ್ರೆ ಇಷ್ಟು ದಿನ ಬೇಕಾಗಿತ್ತ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ.